ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇದ್ದೀನಿ ತೊವೆ ರೊಟ್ಟಿ ಅಂತ. ಇದು ಹಳೆಯ ಸಾಂಪ್ರದಾಯಿಕ ಅಡಿಗೆ. ಇದು ಅವರೆಕಾಳು ಸೀಸನಲ್ಲಿ ಮಾಡ್ತಾರೆ. ಎಲ್ರೂ ಹಳ್ಳಿಗಳ ಕಡೆ ತುಂಬ ಜನ ಮಾಡ್ತಾರೆ. ನಮ್ಮ ಸಿಟಿಗಳಲ್ಲಿ ಮಾಡಲ್ಲ, ಹಳ್ಳಿ ಜನಗಳು ತುಂಬ ಮಾಡ್ತಾರೆ ತೊವೆ ರೊಟ್ಟಿ ಅಂತ. ಇದಕ್ಕೆ ಮೇನ್ ಬೇಕಾಗಿರೋದು ಚಿಲ್ಕವರೆ ಸೀಸನಂತೂ ತುಂಬ ಮಾಡ್ತಾರೆ. ಹಾಗೆ ಮಸಾಲೆ ಈರುಳ್ಳಿ, ಟೊಮೊಟೊ, ಒಂದು ಸ್ವಲ್ಪ ಸಾಂಬಾರು ಸೊಪ್ಪು, ಹಾಗೆ ಬೆಳ್ಳುಳ್ಳಿ, ಹಾಗೆ ಒಂಚೂರು ಶುಂಠಿ ಹಾಕೋಬೋದು. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಲೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು, ಒಂದು 2 ಸ್ಪೂನು. ನಾನಿಲ್ಲಿ ಮಸಾಲೆಗಳನ್ನೆಲ್ಲ ರುಬ್ಕೋತಾ ಇದ್ದೀನಿ. ಎಲ್ಲ ಮಿಕ್ಸಿ ಜಾರಿಗೆ ಒಡ್ಕೆ ಹಾಕೋಬೇಕು. ಮಟನ್ ಸಾರು ಪುಡಿ ಎಲ್ಲ ಹೆಚ್ಚಿದ್ನೆಲ್ಲ ತೋರಿಸಿದ್ನೆಲ್ಲ ಈರುಳ್ಳಿ ಎಲ್ಲ ಅವೆಲ್ಲ ಹಾಕೊಬೇಕು. ಹಾಕೊಂಬಿಟ್ಟು ಒಂದು ಸ್ವಲ್ಪ ಸಣ್ಣದಾಗಿ ಒಂದು ಈರುಳ್ಳಿ ಹೆಚ್ಕೋಬೇಕು. ಸಣ್ಣಗೆ ಹೆಚ್ಕೊಂಡು ಅದನ್ನು ಫಸ್ಟು ಎಣ್ಣೆ ಬಿಟ್ಟಿರ್ತೀವಲ್ಲ, ಒಗ್ಗರಣೆ ಹಾಕಬೇಕು. ಈರುಳ್ಳಿನ ಸ್ವಲ್ಪ ಬಾಡಿದ್ಮೇಲೆ ನಾವು ಚಿಲ್ಕವರೆ ಕಾಳನ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಬೇಗ ಬೇಯುತ್ತೆ. ಹಂಗಾಗಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಹಾಗೆ ಈ ಕಡೆ ನಾವು ಇನ್ನೊಂದು ಕಡೆ ರೊಟ್ಟಿಗೂ ರೆಡಿ ಮಾಡ್ಕೋತೀನಿ. ನಾನು ಫಸ್ಟಿಗೆ ಚಿಲ್ಕವರೆನೆಲ್ಲ ಬೇಯಿಸ್ಕೊಳ್ಳೋಕ್ಕೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನೀರೆಲ್ಲ ಸೋಸ್ಕೊಂಡು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದು ಹಳೆ ಸಂಪ್ರದಾಯ. ಅದಕ್ಕೆ ಜಾವಗಲಿಂದ ನಮ್ಮ ಅತ್ತಿಗೆ ಬಂದಿದ್ದರು, ಮೀನಾಕ್ಷಿ ಅಂತ ಅವ್ರ ಹೆಸರು. ಅವ್ರ ಮನೆಗೆ ಹೋದಾಗ ನಮ್ಗೆ ಇದನ್ನು ಮಾಡಿಕೊಟ್ಟಿದ್ರು ಅವರೆಕಾಳು ಸೀಸನಲ್ಲಿ. ಆವಾಗ ನನಗೆ ತುಂಬ ಇಷ್ಟ ಆಯಿತು. ನನಗೆ ಸ್ವಲ್ಪ ಇಂಥ ಅಡುಗೆಗಳೆಲ್ಲ ಅಂದರೆ ಇಷ್ಟ. ನಮ್ಮಮ್ಮನೂ ಕಲಸಿ ರೊಟ್ಟಿ ಅಂತೆಲ್ಲ ಮಾಡ್ತಾರೆ, ಅದು ನಮಗಿಷ್ಟ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಲೆಲ್ಲ ಕಲಸಿ ರೊಟ್ಟಿ ಅಂತ ಮಾಡ್ತಾರೆ. ಹಾಗೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಬಂದಾಗ ಯಾವಾಗಲಾದ್ರು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಂಗಾಗಿ ನಾನೆಲ್ಲ ರೆಡಿ ಮಾಡಿದೆ. ಅವರು ಮಾಡಿದ್ರು ನೋಡಿ. ಅವರೇ ಒಗ್ಗರಣೆ ಹಾಕ್ತಾ ಇರೋದು. ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು, ಕಾಳುಗಳನ್ನೆಲ್ಲ. ನಾನು ಖಾರ ಎಲ್ಲ ರುಬ್ಬಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಬೇಕು. ಆ ಕಾಳು ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೆಲ್ಲ ಹಾಕ್ಬಿಟ್ಟು ತೆಳ್ಳಗೆ ಮಾಡಬೇಕು ಸಾಂಬಾರು. ಸ್ವಲ್ಪ ಕಾಯಿ ಹಾಕೋಬೇಕು, ಈರುಳ್ಳಿ, ಟೊಮೊಟೊ, ಸಾಂಬಾರು ಸೊಪ್ಪು, ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಮಟನ್ ಸಾರು ಪುಡಿ ಇಷ್ಟು ಹಾಕೊಂಡು ಖಾರ ರುಬ್ಬಿಟ್ಟು ಅದಕ್ಕೆ ಹಾಕಬೇಕು ಕಾಳಿಗೆ. ಹಾಗೆ ಈ ಕಡೆ ನಾನು ರಾಗಿ ರೊಟ್ಟಿ ಮಾಡಬೇಕು. ಹಂಗಾಗಿ ಸ್ವಲ್ಪ ನೀರು ಇಟ್ಬಿಟ್ಟು ಅರಳುಪ್ಪು ಹಾಕಿದ್ದೀನಿ ಸ್ವಲ್ಪ. ಆ ನೀರು ಕುದೀಲಿ ಅಷ್ಟೊತ್ತಿಗೆ ಇದು ತಿರುಗಿಸ್ಬಿಟ್ಟು ಚೆನ್ನಾಗಿ ಹದ ಮಾಡಬೇಕು. ತುಂಬ ತೆಳ್ಳಗೆ ಇರಬೇಕು. ಸ್ವಲ್ಪ ರೊಟ್ಟಿ ಚೆನ್ನಾಗಿ ರೊಟ್ಟಿಗೆ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಆ ತೆಳ್ಳಗೆ ಬಗ್ಸಿರ್ತೀವಲ್ಲ ಅದನ್ನೆಲ್ಲ ತಿಳಿನೆಲ್ಲ ಸಾಂಬಾರು, ಅನ್ನ ಊಟ ಮಾಡ್ಬೋದು. ಕಾಳೆಲ್ಲ ರೊಟ್ಟಿ ಜೊತೆ ತಿನ್ನೋದು. ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಆಮೇಲೆ ನಾನು ರೊಟ್ಟಿ ಹಿಟ್ಟಿಗೆ ರೆಡಿ ಮಾಡ್ಕೊಂಡೆ. ಹಿಟ್ಟೆಲ್ಲ ರಾಗಿ ಹಿಟ್ಟು ಹಾಕೊಂಡು ಅದು ರೆಡಿ ಮಾಡ್ಕೊಂಡೆ ಹಿಟ್ಟನ್ನ. ಹಾಗೆ ನಮ್ಮ ಅತ್ತಿಗೆನೇ ಮಾಡ್ತಿದ್ದಾರೆ ರೊಟ್ಟಿ. ಅವ್ರು ರೊಟ್ಟಿ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲ ಹದ ಮಾಡಿಕೊಂಡು. ಅವ್ರ ಜಾವಗಳಲ್ಲೆಲ್ಲ ನಮ್ಮ ಮನೆಗಳಿಗೆಲ್ಲ ಅವ್ರು ರೊಟ್ಟಿ ಮಾಡೋದು ಅಂದರೆ ಖುಷಿ. ಮೀನಕ್ಕನ ಕೈಯಲ್ಲಿ ರೊಟ್ಟಿ ಹಾಕ್ಸ್ಕೋಬೇಕು ಅಂತ ಹೇಳ್ತಾ ಇರ್ತೀವಿ. ಹಂಗಾಗಿ ನಾನು ನೋಡಿದ್ದು ಮ್ಯಾಟು ಮೀಶೋದಲ್ಲಿ ತಗೊಂಡಿದ್ದು. ರೊಟ್ಟಿ, ಚಪಾತಿ, ಹಾಗೆ ಪೂರಿ, ಒಬ್ಬಟ್ಟು ಎಲ್ಲ ಮಾಡ್ಬೋದು ಆ ಶೀಟಲ್ಲಿ. ತುಂಬ ಚೆನ್ನಾಗಿದೆ. ನಂದು ಇದು 2ನೇ ಶೀಟು. ಒಂದು ಶೀಟ್ ಹಾಳಾಗೋಯ್ತು ತುಂಬ ದಿನ ಬಳಸಿ. ಹಂಗಾಗಿ ಇದು 2ನೇ ಶೀಟು. ನೋಡಿ ಕಾಳೆಲ್ಲ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀವಿ. ಚೆನ್ನಾಗಿ ಬೇಯಲಿ ಅಂತ ಅದನ್ನ ನಾನು ಕುದಿಯೋಕೆ ಬಿಟ್ವಿ. ಹಂಗಾಗಿ ನಮ್ಮ ಅತ್ತಿಗೆ ರೊಟ್ಟಿ ಮಾಡ್ಕೊತಾ ಇದ್ದಾರೆ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಹದ ಮಾಡಿಕೊಂಡು ರೊಟ್ಟಿ ಮಾಡ್ಕೊತಾ ಇದ್ದಾರೆ. ಈಗಿನವ್ರಿಗೆಲ್ಲ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಆದರೆ ಇದು ಹಳೆ ಸಾಂಪ್ರದಾಯಿಕ ಅಡಿಗೆ. ಹಂಗಾಗಿ ನನಗೆ ತುಂಬಾ ಇಷ್ಟ. ಅವ್ರ ಮನೆಗೆ ಹೋದಾಗ ಮಾಡಿಕೊಟ್ಟಿದ್ರಲ್ಲ, ಆವಾಗ ನನ್ನ ಮಗಳೂ ತಿಂದಿದ್ಲು. ಈಗ ತಿಂತಾಳೋ ಇಲ್ವೋ ಗೊತ್ತಿಲ್ಲ. ಹಾಗೆ ಇದು ಅಕ್ಕಿ ರೊಟ್ಟಿಗಿಂತ ರಾಗಿ ರೊಟ್ಟಿ ಮಾಡಿದ್ರೇ ಟೇಸ್ಟ್ ಇದು. ಇದಕ್ಕೆ ಏನೇನು ಪ್ರೊಸೀಜರು ಅಂದರೆ, ನಾವು ಬೆಲ್ಲ ಸಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು. ಹಾಗೆ ಹುಚ್ಚೆಳ್ಳನ್ನ ಹುರಿದ್ಬಿಟ್ಟು ಅದಕ್ಕೆ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಂಚೂರು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ನಾವು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೋಬೇಕು ಹುಚ್ಚೆಳ್ಳನ್ನ. ಹಾಗೆ ಕಾಯಿ ತುರಿ ಬೇಕು, ಇದಕ್ಕೆ ತುಪ್ಪ ಬೇಕು. ಎಲ್ಲ ಚೆನ್ನಾಗಿ ಕಾಯಿ ತುರಿನೂ ತುರಿದಿಟ್ಕೋಬೇಕು ಫ್ರೆಶ್ ಆಗಿ. ಹಾಗೆ ಹಂಚಿಟ್ಟಿದ್ದೀನಿ ನೋಡಿ. ರಾಗಿ ರೊಟ್ಟಿ ಹಾಕಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತೆಳುಗೆ ದೊಡ್ಡದಾಗಿ ಮಾಡಿದ್ದಾರೆ. ಇದಕ್ಕೆ ಸುಮಾರು ಪ್ರೊಸೀಜರ್ ಇದೆ. ಕಾಳು ಚೆನ್ನಾಗಿ ಬೇಯ್ತಾ ಇರಲಿ ಅಂತ ರೊಟ್ಟಿ ಮಾಡ್ಕೊತಾ ಇದ್ದೀವಿ. ರೊಟ್ಟಿ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಒಂದು 4 ರೊಟ್ಟಿ ಮಾಡೋಣ ಅಂತ ಹೋದ್ವಿ. ಅದು ನೋಡಿದ್ರೆ 6 ರೊಟ್ಟಿ ಆಯಿತು. ಹಂಗಾಗಿ ಸುಮಾರು ರೊಟ್ಟಿ ಆಯಿತು. ಅದೆಲ್ಲ ಬೇಯಿಸ್ಬೇಕಲ್ವ, ಹಂಗಾಗಿ ಟೈಮ್ ಆಯಿತು. ಹಾಗೆ ಟೈಮ್ ಆಯ್ತಾಯಿತು. ಹಂಗಾಗಿ ನಾನೆಲ್ಲ ರೆಡಿ ಮಾಡಿಕೊಂಡೆ. ಅನ್ನಕ್ಕೆ ಇಟ್ಕೊಂಡೆ ಒಂದು ಕಡೆ. ಹಾಗೆ ಮಜ್ಜಿಗೆ ಹದ ಮಾಡಿದೆ. ಎಲ್ಲ ಊಟಕ್ಕೆ ಹೊಟ್ಟೆ ಹಸಿತಾಯಿತ್ತು ಆಗಲೇ. ಹಂಗಾಗಿ ನಮ್ಮನೇಲಿ ಇನ್ನೂ ಕೊಟ್ಟಿಲ್ವ ಊಟನ ಅಂತ ಕೇಳ್ತಾಯಿದ್ರು. ಇಲ್ಲ ತಡೀರಿ ಇನ್ನೂ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ನೋಡಿ ರೊಟ್ಟಿಗೆ ನೀರೆಲ್ಲ ಸವರ್ಬಿಟ್ಟು ಒಂದು ಕಡೆ ಮಡಿಸ್ಬೇಕು. ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ರೊಟ್ಟಿನ ಚೆನ್ನಾಗಿ. ನಾನಿದು ನೆನ್ನೆ ಮಾಡಿದ್ದು ಸೋಮವಾರ ಮೊದಲೇ ಕೆಲಸ ಜಾಸ್ತಿ ವಾರ ಅಂತ. ಸಖತ್ ಕೆಲಸಗಳಿರುತ್ತೆ. ಇದನ್ನು ನಾನು ಬೆಳಗಿನ ತಿಂಡಿ ಅಕ್ಕಿ ರೊಟ್ಟಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡಿದ್ದೆ, ಸಿಹಿ ಕುಂಬಳಕಾಯಿ ಪಲ್ಯ, ಹಾಗೆ ಚಟ್ನಿ ಮಾಡಿದ್ದೆ. ಅದನ್ನೆಲ್ಲ ತಿಂದಿದ್ವಿ. ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಗುಡಿಸಿ ಒರೆಸಿ, ಹಾಗೆ ಅಕ್ವೇರಿಯಂ ತೊಳಿಬೇಕಿತ್ತು, ಅದನ್ನೆಲ್ಲ ತೊಳೆದು ನಾನು ನೀಟಾಗಿ ಮೀನೆಲ್ಲ ಬಿಟ್ಟು, ಆಮೇಲೆ ಹಿಂದ್ಗಡೆ ಎಲ್ಲ ಬಟ್ಟೆ ಎಲ್ಲ ಒಗ್ದು ಒಡ್ಗಾಕಿ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ತುಂಬಾ ಕೆಲಸ ಇತ್ತು ನಿನ್ನೆ. ಹಂಗಾಗಿ ಕೆಲಸ ಮುಗಿಸ್ಕೊಂಡು ಇನ್ನು ನಮ್ಮ ಅತ್ತಿಗೆ ಇದ್ದಾಗಲೇ ಹೇಳ್ಸ್ಕೋಬೇಕು, ಇಲ್ಲ ಫೋನಲ್ಲಿ ಹೇಳ್ಸ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೆ. ಅದು ಸರಿ ಹೋಗಲ್ಲ, ಅವ್ರು ಬಂದಿದ್ದಾರೆ ಮಾಡಿಸ್ಕೋಬೇಕು ಅಂದ್ಬಿಟ್ಟು ಅವ್ರಿಗೆ ಹೇಳಿ ಉಳಿಸ್ಕೊಂಡು ಊರಿಗೆ ಹೋಗ್ತಿದ್ರು. ತಡೀರಿ ಹೋಗ್ರುವಂತೆ ಸಂಜೆ ಅಂತ ಉಳಿಸ್ಕೊಂಡು ಮಾಡಿಸ್ಕೊಂಡೆ.
ಅವರು ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರಬೇಕಿತ್ತು, ಹೋಗಿ ಬಂದರು ನಮ್ಮವ್ರಿಗೆ ತಿನ್ನೋರು. ಅಷ್ಟೊತ್ತಿಗೆ ನಾನೆಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿದ್ದೆ. ಆಮೇಲೆ ಎಲ್ಲ ಸಾಮಾನೆಲ್ಲ ಹೆಚ್ಕೊಂಡು ರೆಡಿ ಮಾಡಿಕೊಂಡೆ. ಆಮೇಲೆ ಬಂದರು, ಅವರು ಬಂದೆಲ್ಲ ಹೇಳ್ಕೊಟ್ರು. ರೊಟ್ಟಿಗಳೇ ಸುಮಾರು ಆಗ್ಬಿಡ್ತು, ಹಂಗಾಗಿ ರೊಟ್ಟಿ ಬೇಯಿಸ್ತಾನೆ ಇದ್ದಾರೆ ನೋಡಿ. ಚಿಲ್ಕವ್ರೆ ಸ್ವಲ್ಪ ಕಡಿಮೆ ಇದೆ ಸಾಲಲ್ಲ ಅಂತಿದ್ರು. ಇಲ್ಲ ಸಾಕು ಸ್ವಲ್ಪನೇ ಮಾಡಿ ಅಂತ ನಾನು ಮೊನ್ನೆ 1 kg ಚಿಲ್ಕವ್ರೆ ಅವರೆಕಾಳು ತಂದಿದ್ರು, ಅದನ್ನ ಚಿಲ್ಗಿಸಿಟ್ಕೊಂಡಿದ್ದೆ. ಒಂದಿನ ಗೊಜ್ಜು ಮಾಡಿದ್ದೆ, ಹಾಗೇನು ಸ್ವಲ್ಪ ಚಿಲ್ಗಿಸ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನೇ ಕೊಟ್ಟು ಇಷ್ಟರಲ್ಲೇ ಮಾಡಿ ತೋರಿಸಿ ನಾನು ಹಾಕಬೇಕು ನನ್ನ ಚಾನಲ್ಗೆ ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡೆ ಅವ್ರ ಹತ್ರ. ಹಂಗಾಗಿ ಅವರು ಮಾಡಿಕೊಟ್ರು ಎಲ್ಲ. ಆಮೇಲೆ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ನಾನೊಂದು ಬಟ್ಲಿಗೆಲ್ಲ ಎಲ್ಲ ರೆಡಿ ಮಾಡಿಕೊಂಡೆ. ತುಪ್ಪ, ಬೆಲ್ಲದ ಪುಡಿ, ಬೆಲ್ಲನೂ ಸ್ವಲ್ಪ ಚೆನ್ನಾಗಿ ಕುಟ್ಟಬೇಕಿತ್ತು, ಕುಟ್ಟು ಅಂದರು. ಹಾಗೆ ನೋಡಿ ಸಾರೆಲ್ಲ ಬಗ್ಗಿಸ್ಕೊಂಡೆ ಒಂದು ಪಾತ್ರೆಗೆ. ಹಾಗೆ ಕಾಳುಗಳನ್ನ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಮ್ಯಾಶ್ ಮಾಡ್ದಂಗೆ ಇನ್ನೊಂಚೂರು ಬೇಯಿಸ್ಕೋಬೇಕು. ಈ ಕಡೆ ಸಾರು ನೋಡಿ ಎಲ್ಲ ಬಗ್ಗಿಸ್ಕೊಂಡಿದ್ದೀನಿ, ಬಿಸಿ ಬಿಸಿ ಅನ್ನ ಊಟ ಮಾಡೋಕ್ಕೆ ತುಪ್ಪ ಹಾಕೊಂಡು ಚೆನ್ನಾಗಿರುತ್ತೆ, ತಿಳಿ ಸಾರು ಥರ ಅವರೆಕಾಳು ಸಾರು. ಹಾಗೆ ನಾನೊಂದು ಪಾತ್ರೆ ಇಟ್ಕೊಂಡೆ, ಸ್ಟೀಲ್ ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ರೊಟ್ಟಿ ಎಲ್ಲ ಮುರಿದಾಕೋಬೇಕು. ನಮ್ಮ ಅದಕ್ಕಿಂತ ಮುರಿದಾಕ್ತಿದ್ದಾರೆ ಸಣ್ಣಗೆ ಮುರಿಬೇಕು. ಬೆಲ್ಲ ನುಣ್ಣಗಾಗಿರಲಿಲ್ಲ ಅಂತ ಬೆಲ್ಲ ಕುಟ್ಟು ಅಂದರು, ನಾನು ಕುಟ್ತಾಯಿದ್ದೆ ಬೆಲ್ಲನ ಸಣ್ಣಕ್ಕೆ ಕುಟ್ಟಬೇಕಂತೆ ಬೆಲ್ಲನ, ಹಂಗಾಗಿ ಬೆಲ್ಲ ಕುಟ್ತಾಯಿದ್ದೆ. ಹಾಗೆ ನಾನು ಹುಚ್ಚೆಳ್ಳು ಪುಡಿನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಚಟ್ನಿ ಪುಡಿನ ಹಾಕಿ ಅದನ್ನು ಹುಚ್ಚೆಳ್ಳು ಹುರಿದ್ಬಿಟ್ಟು ಅದಕ್ಕೆ ಜೀರಿಗೆ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಿಂಗೆ ಸಣ್ಣದಾಗಿ ಹೆಚ್ಕೋಬೇಕು ರೊಟ್ಟಿನ. ಆಮೇಲೆ ನಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಬೆಲ್ಲದ ಪುಡಿ ಹಾಕ್ಕೋಬೇಕು. ಬೆಲ್ಲದ ಪುಡಿ ಹಾಕೊಂಡ್ಮೇಲೆ ನಾವು ಕಾಯಿ ತುರಿ ಹಾಕ್ಕೋಬೇಕು. ಕಾಯಿ ತುರಿ ಹಾಕೊಂಡ್ಮೇಲೆ ಈ ಹುಚ್ಚೆಳ್ಳು ಪುಡಿ ಹಾಕ್ಕೋಬೇಕು. ಎಷ್ಟು ನಮಗೆ ಬೇಕು ಅಷ್ಟಕ್ಕೆ ನಾವು ಹುಚ್ಚೆಳ್ಳು ಪುಡಿ ಹಾಕ್ಕೋಬೇಕು. ಹುಚ್ಚೆಳ್ಳು ಪುಡಿ ಹಾಕ್ಕೊಂಡು ಹಾಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಹುಚ್ಚೆಳ್ಳು ಪುಡಿ ನೋಡಿ ಹಾಕ್ಕೋತಾ ಇದ್ದೀನಿ ನಾನು, ಎಷ್ಟು ಬೇಕು ಅಷ್ಟು. ಇದೇ ಟೇಸ್ಟ್ ಕೊಡೋದು ಇದಕ್ಕೆ. ತವೆ ರೊಟ್ಟಿ, ತಾಯಿ ರೊಟ್ಟಿ ಅಂತಾರೆ, ತವೆ ರೊಟ್ಟಿ ಅಂತಾರೆ. ಇದಕ್ಕೆ ಇದೇ ಟೇಸ್ಟ್ ಕೊಡೋದು ಹುಚ್ಚೆಳ್ಳು ಪುಡಿ. ಈ ಹುಚ್ಚೆಳ್ಳು ಪುಡಿ ಹಾಕಿದ್ಮೇಲೆ ನಾವು ಬಿಸಿ ಬಿಸಿದು ಚಿಲ್ಕವ್ರದ್ದು ಬೆಂದಿರೋದಿತ್ತಲ್ಲ, ಆ ಕಾಳುಗಳು ಹಾಕೋಬೇಕು. ಕಾಳು ಒಂದಿಷ್ಟು ಬೇಕು ನಮ್ಗೆ ಇಷ್ಟು ಹಾಕೋಬೋದು, ಬೇಕಾದ್ರೆ ಮಿಕ್ಕಿದ್ದು ನಾವು ಸಾರೊಳಗೆ ಹಾಕೊಂಡು ಊಟ ಮಾಡ್ಬೋದು. ನಮ್ಗೆ ಇಷ್ಟು ಸಾಕು ಅಂತ ನಾವು ಇಷ್ಟನ್ನು ಹಾಕ್ಕೊಂಡ್ವಿ. ಇದ್ರ ಮೇಲೆ ಬಿಸಿ ಇತ್ತಲ್ಲ, ಹಾಗೆ 2 ಸ್ಪೂನ್ ತುಪ್ಪ ಹಾಕ್ತೆ ನಾನು. ಬಿಸಿ ತುಪ್ಪ ಹಾಕ್ತೆ 2 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಯಾರ್ಯಾರು ಮನೇಲಿ ಮಾಡ್ತೀರಾ ಈ ಥರ ರೊಟ್ಟಿ ಎಲ್ಲ ಸಾಂಪ್ರದಾಯಿಕ ತಿನಿಸುಗಳನ್ನ ಅಂತ ಕಮೆಂಟ್ ಮಾಡಿ. ನೋಡಿ ಎಲ್ಲ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಬೇಕು. ಬೆಲ್ಲ ಮತ್ತು ತುಪ್ಪ, ಕಾಯಿ ತುರಿ, ಹುಚ್ಚೆಳ್ಳು ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಹಾಗೆ ನಮ್ಮನೇಲಿ ಊಟಕ್ಕೆಲ್ಲ ಕೂತಿದ್ವಿ ನಾವು, ಒಂದು 4 ಜನ ಇದ್ವಿ ನಾವು. ಎಲ್ಲರೂ ತಟ್ಟೆಗೆ ಹಾಕ್ಕೊಂಡ್ವಿ. ನಮ್ಮನೇಲಿ ತಿಂತಾರೋ ಇಲ್ವೋ ಅಂದ್ಕೊಂಡಿದ್ದೆ, ತಿಂದರು, ಪರವಾಗಿಲ್ಲ, ಸ್ವಲ್ಪ ಹಾಕಿಸ್ಕೊಂಡು ತಿಂದರು. ನಾವು ಎಲ್ಲ ತಿಂದ್ವಿ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು.